யுத்தங்களை ஓய பண்ணுகிறார், வில்லை ஒடித்து ஈட்டியை முறிக்கிறார், ರಥಗಳೇ ನೆರಪಿನಾಲೆ ಸುಟ್ಟೆರಿಕ್கிறார். ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ನಾವೆಲ್ಲರೂ ಸೇರಿ ವಾಕ್ಯವನ್ನು ಓದ್ಕೊಳ್ಳೋಣ. ಎಲ್ಲಾ ಭಾಗದಲ್ಲೂ ಯುದ್ಧಗಳು ನಿಲ್ಲಿಸಲ್ಬಿಟ್ಟಿದ್ದಾರೆ, ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದಾಕಿ ರಥಗಳನ್ನ ಜಯಿಸಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇದು ನಮ್ಮ ಗಣರಾಜ್ಯೋತ್ಸವಕ್ಕೆ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ಇದು ತಿಳಿಸಲ್ಪಟ್ಟಿದೆ. ನಾನು ಇದೆಲ್ಲ ತೆಗೆದಾಕ್ತೇನೆ, ರಾಜರುಗಳನ್ನೆಲ್ಲ ನಾನು ತೆಗಿತೇನೆ, ರಾಜರುಗಳು ಇಲ್ಲದಂತೆ ಮಾಡ್ತೇನೆ, ಅವರ ಅಧಿಕಾರಗಳನ್ನೆಲ್ಲ ತೆಗೆದಾಕ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದಂತೆ ಎಲ್ಲಾ ರಾಜರುಗಳು ಸೋಲಿಸಲ್ಪಟ್ರು. ಹಲ್ಲೆಲೂಯಾ. ಇವಾಗ ಯಾವ ರಾಜನೂ ಕಿರೀಟ ಇಟ್ಕೊಂಡು ನಾನು ರಾಜ ಅಂತ ತಿರುಗ್ತಾ ಇದ್ದಿಲ್ಲ. ಹಳೆ ವರ್ಷಗಳಲ್ಲಿ ಸುಮಾರು ಮುಂದಿನ ನಾವು ಒಂದು 200-300 ವರ್ಷಗಳ ಮುಂದೆ ನೋಡ್ರಿ, ಎಲ್ಲಾ ರಾಜರು ಕಿರೀಟ ಇಟ್ಕೊಂಡು, ರಥಗಳನ್ನು ಇಟ್ಕೊಂಡು, ಬಿಲ್ಲು ಬಾಣಗಳನ್ನು ಇಟ್ಕೊಂಡು, ಸಿಪಾಯಿಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಾ ಇದೆಲ್ಲ ತೆಗೆದಾಕ್ಬಿಡ್ತೇನೆ. ಅದನ್ನೇ ಹಲ್ಲೆಲೂಯಾ ಏನ್ ಮಾಡ್ತಾನೆ, ಅದನ್ನೇ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಅದು ಸಂಪೂರ್ಣ ಬ್ರಿಟಿಷರ ತತ್ವದ ಮೇಲೆ ಆಡಳಿತ ನಡೆಯುತ್ತಿತ್ತು. ಆದರೆ 1950 ಜನವರಿ 26ರಂದು ನಮ್ಮ ದೇಶಕ್ಕೆ ತನ್ನದೇ ಆದ ಸಂವಿಧಾನವನ್ನ ರಚಿಸಲ್ಪಟ್ಟಿತ್ತು. ಈ ಸಂವಿಧಾನದ ಮೂಲಕ ಪುರುಷ ಡಾಕ್ಟರ್ ಅಂಬೇಡ್ಕರ್ ಇದಕ್ಕೆ ಮೂಲ ಕಾರಣರಾಗಿದ್ದರು. ಹಲ್ಲೆಲೂಯಾ. ಈ ದಿನ ನಮಗೆ ಸಂವಿಧಾನ ಹುಟ್ಟಿದಂತ ದಿನ ಈ ದಿನ. ಹಲ್ಲೆಲೂಯಾ. ತಮಿಳನ್ನ சொல்றாங்க ಕುಡಿಯರಸು ದಿನ. ಹಲ್ಲೆಲೂಯಾ. ಗಣರಾಜ್ಯೋತ್ಸವ ದಿನವನ್ನ ಇದನ್ನ ಮಾಡಿಕೊಟ್ರು. ಯಾಕಂದ್ರೆ ಎಲ್ಲಾ ರಾಜರುಗಳು ಇದನ್ನಕ್ಕೆ ಒಪ್ಪಿ ಬರದಂತಿದ್ದಾಗ ವಲ್ಲಭಾಯ್ ಪಟೇಲ್ ಅವರು ಇದಕ್ಕಾಗಿ ಪ್ರಯಾಸ ಪಟ್ಟು ಇದಕ್ಕಾಗಿ ಅವ್ರನ್ನೆಲ್ಲ ಒಟ್ಟಿಗೆ ಕೂಡಿಸಿ ಹಲ್ಲೆಲೂಯಾ ನಮ್ಮ ದೇಶವನ್ನ ಸಂವಿಧಾನಕ್ಕೆ ತಂದು ಸರಿಪಡಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ದಿನ ವಿಶೇಷವಾದ ದಿನ ನಮ್ಮ ದೇಶಕ್ಕೆ. ಈ ದಿನ ಸಂಭ್ರಮದ ದಿನ. ಎಲ್ಲಾ ಸರ್ಕಾರಿ ಸ್ಥಳಗಳೆಲ್ಲ ಎಲ್ಲ ಬಾವುಟವನ್ನು ಆರಿಸಿ ಈ ದಿನವನ್ನ ಸಂತೋಷವಾಗಿ ಕೊಂಡಾಡುವಂತ ದಿನ. ಆಮೆನ್. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಈ ಸಭೆನೂ ಇದೇ ದಿನ ಪ್ರತಿಷ್ಠೆ ಮಾಡಿದಂತ ಓಪನಿಂಗ್ ಸರೌಂಡಿಂಗ್ ದಿನ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಗಣರಾಜ್ಯೋತ್ಸವ ದಿನನೇ ಈ ಸಭೆಯನ್ನ ನಾವು ಓಪನ್ ಮಾಡಿ ದೇವರ ನಾಮನ್ನ ಮಹಿಮೆ ಪಡಿಸುವಂತೆ ದೇವರು ಮಾಡಿದಂತ ದಿನ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಹಲ್ಲೆಲೂಯಾ. ಅದರಿಂದ ಗಣರಾಜ್ಯೋತ್ಸವ ದಿನದ ಮುಂಚೆನೆ ದೇವ್ರು ನಾನೆಲ್ಲ ಬಿಲ್ಲು ಬಾಣಗಳನ್ನೆಲ್ಲ ತೆಗೆದಾಕಿ ರಾಜರುಗಳನ್ನ ಕಿತ್ತಾಕಿ ಹಲ್ಲೆಲೂಯಾ ಎಲ್ಲ ಸರಿಸಮವಾಗಿ ಜೀವಿಸುವಂತೆ ಮಾಡ್ಬೇಕು ಅಂತೇಳಿ ದೇವರು ತೀರ್ಮಾನಿಸಿದಂತೆ ಮಾಡಿದ್. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿ ನಾನೇ ಎಂದು ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಸರ್ವಾಧಿಪತಿ ಆತನೇ, ಯಾರು ನಮಗೆ ಸರ್ವಾಧಿಕಾರಿ ಇಲ್ಲ. ಹಲ್ಲೆಲೂಯಾ. ಸಂವಿಧಾನಕ್ಕೆ ಸರ್ವಾಧಿಕಾರಿಗಳು, ಇಡೀ ಪ್ರಪಂಚಕ್ಕೆ ದೇವರೇ ಸರ್ವಾಧಿಕಾರಿಗಳು. ಅದರಿಂದ ನಾವು ಆತನ ಮಹಿಮೆ ಪಡಿಸುವರಾಗಿದ್ದೇವೆ, ಆತನ ಘನಪಡಿಸುವರಾಗಿದ್ದೇವೆ. ಹಲ್ಲೆಲೂಯಾ. ಸರಿ, ಈ ದಿನ ಒಂದು ವಾಕ್ಯವನ್ನ ಜ್ಞಾಪಕ ಮಾಡ್ಕೊಳ್ಳೋಣ. ಯೆಶಾಯನ ಬರೆದ ಗ್ರಂಥದಲ್ಲಿ 40ನೇ ಅಧ್ಯಾಯ 31ನೇ ವಾಕ್ಯವನ್ನು. ಯೆಶಾಯ 40ಾம் அதிகாரம் 31வது ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದರು ದಣಿಯರು, ನಡೆದರು ಬಳಲರು. ಆಮೆನ್. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಸೇರುವುದನವ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದಿ ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಾವು ಓಡಿ ದಣಿಯವರಲ್ಲ, ನಾವು ಬಳಲಿ ಹೋಗುವರಲ್ಲ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಆತನೇ ನಮಗೆ ಸಮಸ್ತವನ್ನ ಮಾಡುವಾತನು.
ನಮಗೆ ನಮ್ಮ ನಿರೀಕ್ಷೆಯನ್ನ ಹೊಸದಾಗಿ ಮಾಡುವ ಆತನು. ಹಲ್ಲೆಲೂಯ. ತಮಿಳ್ ಏನಂತ ಓದ್ತೇವೆ? கர்த்தருக்குள் காத்திருக்கிறவர்களோ புதுபலன் கழுகை போல் சட்டைகளை அடித்து எழும்புவார்கள். ಆಮೆನ್, ಆಮೆನ್, ಆಮೆನ್. ಕಳುಗೈ ಪೋಲೆ ಸಟ್ಟೆಗಳ ಅಡಿத்து எழும்புவார்கள். ಕನ್ನಡದಲ್ಲಿ ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರಿ ಓಡಿದರು. ಹಲ್ಲೆಲೂಯ. ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯಾವಾಗ ನಮ್ಮ ನಿರೀಕ್ಷೆ ಆತನ ಮೇಲೆ ಇರುತ್ತೋ, ಯಾವಾಗ ನಮ್ಮ ನಿರೀಕ್ಷೆ ಆತನ ಮೇಲೆ ಇರುತ್ತೋ, ನಮ್ಮ ಹೊಸ ಬಲವನ್ನ ಕೊಡುವ ಆತನಾಗಿದೆ. ಅದಕ್ಕೆ ಕೀರ್ತನೆ 37ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನ ನಾವು ನೋಡುವಾಗ ಅಲ್ಲಿ ಏನ್ ಹೇಳುತ್ತೆ? ವಹಿಸಿ ಬಿಟ್ಟು ಭರವಸದಿಂದಿರು, ಆತನ ಅದನ್ನ ಸಾಗಿಸುವನು. 34, 37 5ஆம் வசனம் சங்கீதம். நம்பிக்கையாயிரு, உன் ಕಾರ್ಯத்தை ವಾಕ್ಯ பண்ணுவார். ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತೇವೆ, ನೀನು ಹೊಸ ಬಲ ಹೊಂದಬೇಕಾ? ಹೊಸ ಬಲದಲ್ಲಿ ತುಂಬಿಸಲ್ಪಡಬೇಕಾ? ಹೊಸ ಆಶೀರ್ವಾದಗಳಿಂದ ಇರಬೇಕಾ? ನೀನ್ ಭೂ ಯಾತ್ರೆ ಚಿಂತನೆ ಕರ್ತನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸುತ್ತದೆ. ಹಲ್ಲೆಲೂಯ. ಅದರಲ್ಲಿ ಇನ್ನೊಂದು ವಾಕ್ಯವನ್ನು ನೋಡ್ತೀವಿ. ಯಾರ್ಯಾರು ಆತನ್ನ ದೃಷ್ಟಿಸಿ ನೋಡಿದರೋ ಅವರು ಪ್ರಕಾಶ ಹೊಂದಿದರು, ಅವರ ಮುಖ ಲಜ್ಜೆಗೆಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನಾವು ಯಾವಾಗಲೂ ಆತನ್ನ ದೃಷ್ಟಿಸಿ ನೋಡುವರಾಗಿರ್ಬೇಕಂತೆ. 34ನೇ ಅಧ್ಯಾಯದಲ್ಲಿ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. 5வது வசனம் 34 யாரெல்லாம் உற்று நோக்கி பார்த்தார்களோ பிரகாசம் அடைந்தார்கள், அவருடைய முகம் வெட்கப்படுவதில்லை. அல்லேலூயா. ಯಾರ್ಯಾರು ಆತನ್ನ ದೃಷ್ಟಿಸಿ ನೋಡ್ತಾರೆ ಅವರು ಪ್ರಕಾಶ ಹೊಂದುವರು, ಅವರ ಮುಖ ಲಜ್ಜೆಗಿಡುವುದಿಲ್ಲ. அல்லேலೂಯ. ಯಾಕಂದ್ರೆ ನಮ್ಮನ್ನು ನಾಚಿಕೆ ಪಡಿಸೋ ದೇವರಲ್ಲ, ಆತ ನಾಚಿಕೆ ಪಡಿಸುವಂತ ದೇವರಲ್ಲ. ನಮ್ಮೆಲ್ಲ ನಾಚಿಕೆಗಳನ್ನು ಆತನ ಎತ್ಕೊಂಡ್ರು, ನಮ್ಮೆಲ್ಲ ಭಾರಗಳನ್ನು ಆತನ ಎತ್ಕೊಂಡ್ರು, ನಮ್ಮೆಲ್ಲ ಶಾಪಗಳನ್ನ ಆತನ ಎತ್ಕೊಂಡ್ರು, ನಮ್ಮೆಲ್ಲ ಅಕ್ರಮಗಳಿಗಾಗಿ ಆತನ ದಂಡನೆ ಹೊಂದಿಸಿದ್ರು, ನಮ್ಮೆಲ್ಲ ಪಾಪದ ನಿಮಿತ್ತ ಅವರು ದಂಡಿಸಲ್ಪಟ್ರು. ಹಲ್ಲೆಲೂಯ. ಅದರಿಂದ ಯೆಹೋವನ ನಿರೀಕ್ಷಿಸುವವರಿಗೆ ಹೊಸ ಬಲವನ್ನ, ಹೊಸ ಆಶೀರ್ವಾದವನ್ನ, ಹೊಸ ಕೃಪೆಯನ್ನ ನಮಗೆ ಕೊಡುವ ಆತನು. ಅವ್ರು ಯಾರು ಹುಟ್ಟು ಅವರು ಬಲ ಉಂಟಾಗುವಂತೆ ಬಲ ಕೊಡುವ ಆತನು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ಆತನೇ ದೃಷ್ಟಿಸ್ಬೇಕು, ನಾವು ಆತನೇ ನೋಡ್ಬೇಕು. ಕೆಲಸಗಾರನ ಕಣ್ಣು ಯಜಮಾನ ಕೈಯನ್ನ ನೋಡುವಂತೆ, ಕೆಲಸಗಾರಿ ಕಣ್ಣು ಯಜಮಾನಿ ಕೈಯನ್ನ ನೋಡುವಂತೆ. ಹಲ್ಲೆಲೂಯ. ನಮ್ಮೆಲ್ಲಾ ದೃಷ್ಟಿಗಳು ದೇವರ ಮೇಲೆ ಇರಬೇಕಂತೆ. ನಿರೀಕ್ಷೆ ಅಂದ್ರೇನು? ಅದೆಲ್ಲ ದೃಷ್ಟಿ, ಆ ನಿರೀಕ್ಷೆ ಆತನ ಮೇಲೆ ಇಡಬೇಕೆಂಬುದಾಗಿ ಇರುವಾಗ ಅವರು ಹೊಸ ಬಲವನ್ನು ಹೊಂದು ನಮ್ಮ ಜೀವಿತದಲ್ಲಿ ಹೊಸ ಬಲವನ್ನ ಕೊಡ್ಲಿಕ್ಕಿದ್ದಾರೆ. ನಾವು ಬಲಹೀನತೆಯಿಂದ ಇದ್ದೇವೆ ಅಂತ ಇಟ್ಕೊಳ್ರಿ, ಆತನನ್ನೇ ದೃಷ್ಟಿ ನೋಡಿದಾಗ ಹಲ್ಲೆಲೂಯ, ಆ ಬಲಹೀನತೆ ನಮ್ಮನ್ನ ಬಿಟ್ಟು ಹೋಗುತ್ತೆ. ನಾವು ಬಲ ಹೊಂದ್ತೇವೆ, ಹೊಸ ಬಲ ಉಂಟಾಗುತ್ತೆ, ಹೊಸ ಆಶೀರ್ವಾದ ಉಂಟಾಗುತ್ತೆ, ಹೊಸ ಕೃಪೆ ಉಂಟಾಗುತ್ತೆ. ಹಲ್ಲೆಲೂಯ. ಹೊಸದಾಗಿ ನಮ್ಮ ಜೀವಿತದಲ್ಲಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಮ್ಮೆಲ್ಲ ನಿರೀಕ್ಷೆ ಆತನ ಮೇಲೆ ಆತನ ಮೇಲೆ ಇರುವಾಗ ನಮ್ಮ ನಿರೀಕ್ಷೆಗಳನ್ನ ಆತನ ನೆರವೇರಿಸುವ ಆತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ನಾವು ನಿರೀಕ್ಷಿಸುವವರು ಆಗಿರ್ಬೇಕು, ಆ ನಿರೀಕ್ಷೆಯಲ್ಲಿ ನಾವು ಕಾಯುವವರು ಆಗಿರ್ಬೇಕು. ಅದರಿಂದ ಆತನನ್ನ ದೃಷ್ಟಿಸಿ ನೋಡಿದವರು ಪ್ರಕಾಶ ಹೊಂದುವರು, ಅವರ ಮುಖ ಹಲ್ಲೆಲೂಯ ಏನಾಗಲ್ಲಂತೆ ಲಜ್ಜೆಯಿಂದ ಕೆಡುವುದೇ ಬಿಡುವಂತ ದೇವಾದಿ ದೇವನಾಗಿದ್ದಾರೆ. ಅದರಿಂದ ಆತನು ಸರ್ವಶಕ್ತನು. ವಿಮೋಚನಕಾಂಡ 19ನೇ ಅಧ್ಯಾಯ 4ನೇ ವಾಕ್ಯವನ್ನು ಒಂದು ವಾಕ್ಯ ಓದೋಣ. ವಿಮೋಚನಕಾಂಡ ಏನು ಮಾಡಿದೆನು? ಹದ್ದುಗಳು ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು
ನನ್ನ ಹೇಗೆ ಸೇರಿಸಿದನೋ ಅದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಸಾಕು, ಅದೊಂದು ವಾಕ್ಯ ಮಾತ್ರ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವ್ರು ಹೇಳ್ತಾರೆ, ಯಾರ್ಯಾರು ಆತನ ನಿರೀಕ್ಷಿಸಿದರೋ ಅವ್ರು ವರ್ಷಬಲ ಹೊಂದಿದ್ದರೆಂಬುದಾಗಿ ವಾಕ್ಯದಲ್ಲಿ ಹೇಳುವಾಗ ಇಲ್ಲಿ ಉದಾಹರಣೆಯನ್ನ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಏನೆಂದರೆ, ನಾನು ಐಗುಪ್ತ ದೇಶದಲ್ಲಿದ್ದಂತ ನನ್ನ ಜನರನ್ನ ಏನ್ ಮಾಡಿದೆ ಗೊತ್ತರ? ಏನು ಮಾಡಿದನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡೇನು. ಹಲ್ಲೆಲೂಯಾ. ಈ ರಣ ಹದ್ದುಗಳೆಲ್ಲ ಏನ್ ಮಾಡುತ್ತಂತೆ, ಮರಿಗೆ ಹಾರಕ್ ಬರಲ್ಲಂತೆ. ಅದಕ್ಕೆ ಹಾರಕ್ ಕಳ್ಸಕ್ಕೆ ಏನ್ ಮಾಡುತ್ತಂತೆ, ಆ ಮಗುನೆತ್ತಿ ತನ್ನ ರೆಕ್ಕೆ ಮೇಲೆ ಹಾಕೊಂಡು ಮೇಲೆ ಹೋಗಿ ಆ ಮರಿಯನ್ನು ತಳ್ಬಿಡುತ್ತಂತೆ. ಹಲ್ಲೆಲೂಯಾ. ಅದ ಟಪ 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 ಹೊಡ್ಕೊಂಡು ಬಿದ್ದ್ಬಿಡ್ತೀನೋ ಗಾಮ್ರದಲ್ಲಿ, ಹಂಗೇನೆ ನೆಲಕ್ಕೆ ಬೀಳೋ ಟೈಮಲ್ಲಿ ಮತ್ತೆ ಆ ಬೆನ್ ಮೇಲೆ ಕೂರ್ಸ್ಕೊಂಡ್ಬಿಡತ್ತಂತೆ. ಮತ್ತೆ ಸುಯ್ ಅಂತ ಆಕಾಶಕ್ಕೆ ಹೋಗುತ್ತೆ. ಅಲ್ಲೋಗಿದ್ದು ಮತ್ತೆ ಅದು ಬಡ 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 ಹೊಡ್ಕೊಂಡು ಅದ್ರ ಶಕ್ತಿ ಬರೋವರೆಗೂ ಅದು ತನ್ನ ಆ ಗಾಳಿಯಲ್ಲಿ ಹಾರುವುದನ್ನ ಕಲಿಯುವವರೆಗೂ ತಾಯಿ ಅದೇ ರೀತಿ ಅದು ತೆಗೆದುಕೊಂಡು ಹೋಗಿ ಮರಿಯನ್ನ ಹಾರೋದಕ್ಕೆ ಕಳಿಸುತ್ತಂತೆ. ಅಲ್ಲೆಲ್ಲ ಹೇಳ್ರಿ, ಅದೇ ರೀತಿ ದೇವರು ಇಸ್ರಾಯೇಲರನ್ನ ಏನ್ ಮಾಡಿದರಂತೆ, ತನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದೆಲ್ಲ ನೀವು ನೋಡಿ. ಹಲ್ಲೆಲೂಯಾ. ಇವೆಲ್ಲ ನೀವು ನೋಡಿದ್ದೀರ. ನಮ್ಮನ್ನು ಇವಾಗ ಆದ್ರೆ ರೆಕ್ಕೆಯಲ್ಲಿ ಹೊತ್ಕೊಂಡಿದ್ದಾರೆ. ಆತನೇ ನಮ್ಮನ್ನು ಹೊರ್ತಾ ಇದ್ದಾರೆ. ನಾನೇ ನಿಮ್ಮನ್ನು ಹೊರ್ತೇನೆ, ನಾನೇ ನಿಮ್ಮನ್ನ ಹೊತ್ತು ಸಹಿಸಿ ನಿರ್ವಹಿಸ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹದ್ದಿನ ತರ ನಮ್ಮನ್ನ ಹೊತ್ತು ನಮ್ಮನ್ನು ಸೇರಿಸಬೇಕಾದ ಗುರಿಯನ್ನ, ತಲುಪಬೇಕಾದ ಸ್ಥಳವನ್ನ ನಮಗೆ ತಲುಪುವಂತೆ ಮಾಡುವಾತನು. சேர வேண்டிய இருக்கிற இடத்துல சரியான இடத்துல சரியான நேரத்துல சரியான சமயத்துல நம்மளை கொண்டு போய் சேர்ப்பார். கழுகை போல தன் ರೆಕ್ಕೆಯಲ್ಲಿ நம்மளை ಸುಮಕ್ಕರ ದೇವನ இருக்கிறார். ಹಲ್ಲೆಲೂಯಾ. ಯಾಕಂದ್ರೆ ಆತನೇ ನಮ್ಮನ್ನು ಒತ್ತಿ ಸಹಿಸುವಾತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನೇ ನಮ್ಮನ್ನು ಹೊರುವಾತನು, ಆತನೇ ನಮ್ಮನ್ನು ಹೊತ್ತು ಸಹಿಸುವಾತನು. ಅದರಿಂದನೇ ಯಾರು ಆತನ ನಿರೀಕ್ಷಿಸ್ತಾರೋ ಅವ್ರಿಗೆ ಹೊಸ ಬಲ ಕೊಡ್ತಾರೆ. ಹಲ್ಲೆಲೂಯಾ. ಹೊಸ ಬಲ, ಹೊಸದನ್ನ ಮಾಡ್ತಾರೆ, ಹೊಸದನ್ನೇ ನಡೆಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ನ್ಯಾಯಾಧಿಪತಿಗಳು 16ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ನ್ಯಾಯಾಧಿಪತಿಗಳು, ನ್ಯಾಯಸ್ಥಾಪಕರು. ಆಗ ಸಂಸೋನನು ಯೆಹೋವನಿಗೆ ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಕುಯ್ದೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು. ಆಮೆನ್. 16ನೇ ಅಧ್ಯಾಯ 28ನೇ ವಾಕ್ಯ. ஆக சம்சோன் யெகோவனிಗೆ ನ್ಯಾಯಾಧಿಪತಿ 16 அப்பொழுது சிம்சோன் கர்த்தரை நோக்கி 28வது வசனம். அப்பொழுது சிம்சோன் கர்த்தரை நோக்கி கூப்பிட்டு, கர்த்தராகிய ஆண்டவரே, நான் என் 2 கண்களுக்காக ஒரே தீர்வையாய பெலிஸ்தர் கையிலே பழி வாங்கும்படிக்கு இந்த ஒரு விசை மாத்திரம் என்னை நினைத்தருளும், தேவனே பலப்படுத்தும் என்று சொல்லி. ಆಮೆನ್. ಹಲ್ಲೆಲೂಯಾ. ನ್ಯಾಯಸ್ಥಾಪಕರಲ್ಲಿ 16ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಸಂಸೋನು ಒಂದು ಪ್ರಾರ್ಥನೆ ಮಾಡ್ತಾರೆ. ಏನಂತೇಳಿ, ಆಗ ಸಂಸೋನನು ಕರ್ತನಿಗೆ, ಯೆಹೋವನಿಗೆ, ಕರ್ತನೇ, ಕರ್ತನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳನ್ನು ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮೊಯ್ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸೆಂದು ಮೊರೆ ಇಟ್ಟನಂತೆ. ನನ್ನ ಕಣ್ ಕಿತ್ತಾಕ್ಬಿಟ್ಟಿದ್ದಾರೆ, ಇದಕ್ಕಾದ್ರೂ ನನಗೊಂದು ಸಹಾಯ ಮಾಡು, ನಾನು ಇವ್ರಿಗೆ ಮೊಯ್ ತೀರಿಸ್ಬೇಕಪ್ಪ. ಹಲ್ಲೆಲೂಯಾ. ಹೊಸ ಬಲ. ಸರಿ, ದೇವರು ಅವನ ಬಾಲ ಎಲ್ಲ ಕಿತ್ಬಿಟ್ಟಿದ್ರು, ಸಂಸೋನಿಗೆ ಕೊಟ್ಟಂತ ಶಕ್ತಿ ಎಲ್ಲ ಹೋಗ್ಬಿಟ್ಟಿತ್ತು. ಹಲ್ಲೆಲೂಯಾ. ಬರೋ ಒಂದು ಕತ್ತೆ ಹಸಿ ದೌಡೆಯಲ್ಲಿ 1,000 ಜನರ ಕೊಂದಾತನು. ಬಲಶಾಲಿ.
ಅದಕ್ಕೆ ವಾಕ್ಯ ಹೇಳುತ್ತೆ, ಅವನಂತ ಬಲಶಾಲಿ ಮುಂದೆ ಇದ್ದಲ್ಲ ಈಗಲಿರುವುದಿಲ್ಲ ಅಂತೇಳಿ. ಅಂತ ಬಲವನ್ನ ದೇವರು ಅವನಿಗೆ ಅಭಿಷೇಕ ಮಾಡಿದ್ರು. ಮಾಡಿದ ತಪ್ಪಿಗೆ ಅವನಿಗೆ ಕೊಟ್ಟಂತ ಅಭಿಷೇಕವನ್ನ ಕಳ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಆಗ ಫಿಲಿಸ್ತೀಯರವನ್ನ ಹಿಡ್ಕೊಂಡ್ಬಂದಿರ್ತಾನೆ, ಕಣ್ಣನ್ನು ಕಿತ್ತಾಕ್ಬಿಟ್ರು. ನಿರೀಕ್ಷೆಯಿಂದ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾನೆ, ಕರ್ತನೇ ಕರ್ತನೇ, ಫಿಲಿಸ್ತೀಯರನ್ನ ಕಿತ್ತಾಕಿದ ನನ್ನ 2 ಕಣ್ಣುಗಳಿಗೊಂದಕ್ಕೋಸ್ಕರವಾದರೂ ಅವರಿಗೆ ಮೊಯ್ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆ ಇಟ್ಟನು. ಹಲ್ಲೆಲೂಯಾ. ಮೊರೆ ಇಟ್ಟ. ಸರಿ, ದೇವರು ಅವನಿಗೆ ಒಂದು ಹೊಸ ಬಲ ಕೊಟ್ಟು, ಸರಿ ಆಯ್ತು ಬಿಡ ಮರೆ, ನೀನ್ ಮಾಡಿದ ತಪ್ಪಿಗೆ ನೀನ್ ದಂಡನೆ ಅನುಭವಿಸ್ತೆ, ನೀನ್ ಪಶ್ಚಾತ್ತಾಪ ಪಟ್ಟೆ, ನನ್ನ ಹತ್ರ ಪ್ರಾರ್ಥನೆ ಮಾಡ್ತಿದ್ಯಾ, ನೀವೊಂದು ಬಲವನ್ನ ಕೊಡ್ತೇನೆ. ಹಲ್ಲೆಲೂಯಾ. ನಾನೇನೇ ಒಂದು ಬಲವನ್ನ ಕೊಡ್ತೇನೆ ಅಂತ ಹೇಳಿ ಒಂದು ಬಲ ಕೊಡ್ತಾರೆ. 30ನೇ ವಾಕ್ಯದಲ್ಲಿ ನಾವು ನೋಡುವಾಗ 29 ಮನೆ ಆಧಾರ ಸ್ತಂಭಗಳ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳು ಮೇಲೆ ಅಲ್ಲಿದ್ದ ಬಂದ ಎಲ್ಲಾ ಜನರ ಮೇಲೆ ಬಿದ್ದಿತು. ಅವನು ಜೀವದಿಂದಾಗ ಕೊಂದಿದವನಿಗಿಂತ ಸಾಯುವಾಗ ಕೊಂದ ಸಂಖ್ಯೆಯೇ ಹೆಚ್ಚಿತ್ತು. ಒಂದು ಬಲ ಕೊಟ್ರು. ಸರಿ ಆಯ್ತು ನನ್ನ ಮಗ, ನಾನು ಕ್ಷಮಿಸ್ಬಿಡ್ತೇನೆ. ಕಡೆ ಪ್ರಾರ್ಥನೆ ನಿನಗೆ ಉತ್ತರ ಕೊಡ್ತೀನಿ. ಯಾರ್ಯಾರು ಆತನ ನಿರೀಕ್ಷಿಸಿದ್ರೋ ಹೊಸ ಬಲ ಕೊಡೋ ದೇವ್ರು. ಹಲ್ಲೆಲೂಯಾ. ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡುವುದಾದ್ರೆ ಹೊಸ ಬಲ ಬರುತ್ತೆ. ತಪ್ಪು ಸೈದ ಬರ್ರಿಗೆ ಅದಕ್ಕೆ ವೇದನೆ ಪಟ್ಟು மனஸ்தாப பட்டு ஆண்டவரே என்னை மன்னிச்சிருங்கன்னு மனம் திரும்பினா அந்த புது பலனை கர்த்தர் நமக்கு மறுபடியும் கொடுப்பார். அல்லேலூயா ಹೇಳ್ರಿ. ಹೊಸ ಬಲವನ್ನ ಮತ್ತೆ ನಮಗೆ ಕೊಡ್ತಾರೆ. ಸಿಂಸೋನ್ ಕಣ್ಣೀರು ಬಿಡ್ತಾನೆ, ಅಪ್ಪ ಇದು ಸಾರಿ ನನ್ನ ಕ್ಷಮಿಸ್ಬಿಟ್ಟಿ, ನನ್ನ ಕಣ್ ಕೆತ್ತಿದ್ದಕ್ಕೋಸ್ಕರ ಆದ್ರೂ ನಾವ್ರಿಗೇನಾದ್ರೂ ಒಂದು ಮಾಡ್ಬೇಕು, ಸಹಾಯ ಮಾಡಪ್ಪ ಅಂತ ಒಂದು ಹೊಸ ಬಲ ಕೊಡ್ತಾರೆ. ಹಲ್ಲೆಲೂಯಾ. ಅವರಿದ್ದಂತ ಆ ಮನೆ ಆಧಾರ ಸ್ತಂಭಗಳನ್ನ ಕಿತ್ತಾಕ್ಬಿಡ್ತಾನೆ, ಜೋರಾಗಿ ಕಿತ್ಕೊಂಡ್ ಬಿದ್ದ್ಬಿಡ್ತಾನೆ. ಜೀವ ಸಹಿತ ಇದ್ದ ಕೊಂದದ್ದಕ್ಕಿಂತ ಸಾಯುವಾಗ ಕೊಂದದ್ದೇ ಚೆಂಬುದಾಗಿ ದೇವ್ರ ವಾಕ್ಯ. ದೇವರು ಅವನ ಆಸೆಯನ್ನ ನೆರವೇರಿಸ್ತಾರೆ. ಹಲ್ಲೆಲೂಯಾ. ತನ್ನ ನಿರೀಕ್ಷೆಯವ್ರನ್ನ ಆಸೆಯನ್ನ ನೆರವೇರಿಸುವಂತ ದೇವರು. ನಾನು ಸಾಯ್ತೀನಿ, ಪಾಪದ ಸಂಬಳ ನನ್ನ ಮರಣ, ಯಾಕಂದ್ರೆ ನಿಮ್ಮ ಮರಣ ಬಂದ್ಬಿಡ್ತು, ನಾನು ಪಾಪ ಮಾಡ್ಬಿಟ್ಟೆ, ನಿನಗೆ ವಿರೋಧವಾಗಿ ನಡೆದೆ, ನಿನಗೆ ವಿರೋಧವಾಗಿ ಜೀವಿಸ್ದೆ, ನಿನಗೆ ವಿರೋಧವಾಗಿ ಪಾಪ ಮಾಡಿದೆ, ನೀ ಕೊಟ್ಟಂತ ಕೆಲಸವನ್ನ ಮರೆತುಬಿಟ್ಟೆ. ನೀ ನನಗೇನು ಕೊಟ್ಟಿದ್ದು ನಾನು ಅದನ್ನು ಮರೆತುಬಿಟ್ಟು ನನ್ನ ಶಾರೀರಿಕವಾದ ಇಚ್ಛೆಗಳಿಂದ, ನನ್ನ ಶಾರೀರಿಕ ಆಸೆಗಳಿಂದ, ನನ್ನ ಕಣ್ಗಳ ಆಸೆಗಳಿಂದ, ಶರೀರದ ಬದುಕು ಬಾಳಿನ ಡಂಬದಿಂದ ನಾನು ಜೀವಿಸ್ದೆ, ನನ್ನ ಕಣ್ಣು ಹೋಗ್ಬಿಡ್ತು. ಇದು ಸಾರಿ. ಹಲ್ಲೆಲೂಯಾ. ಹೊಸ ಬಲ ಕೊಡ್ತಾರೆ. ತಾನು ಸಾಯ ಸಮೇತವಾಗಿ ತಾನು ಸಾಯ್ತಾನೆ, ತನ್ನ ದಂಡನೆ ಕೊಟ್ಟವ್ರನ್ನು ಸಾಯಿಸ್ತಾನೆ. ಹಲ್ಲೆಲೂಯಾ. ಆ ನಿರೀಕ್ಷೆ, ಕ್ಷಮೆ ಕೇಳಿದಕ್ಕೋಸ್ಕರ ಅವನಿಗೆ ಹೊಸ ಬಲವನ್ನ ಕೊಟ್ಟು ಅವನನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹೊಸ ಬಲ ಕೊಡೋ ದೇವರು ನಮ್ಮನ್ನ ಹೊಸ ಬಲದಿಂದ ನಮ್ಮನ್ನು ತುಂಬಿಸುವ ಆತನು. ಪಶ್ಚಾತ್ತಾಪದ ಹೃದಯವನ್ನ ದೇವರು ಎದುರು ನೋಡುವಂತ ಮನಸ್ತಾಪವುಳ್ಳ ಹೃದಯತೆ ಕರ್ತರು ಎದುರ್ಪಾಕರಾರು. ನಮ್ಮ ಹೃದಯವನ್ನ ನೋಡುವಂತ ಮನುಷ್ಯರು ಮುಖ ನೋಡ್ತಾರೆ, ಆತನ ನಮ್ಮ ಹೃದಯವನ್ನ ಬಲ್ಲಾತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮ ಹೃದಯವನ್ನ ನೋಡಿ ನಮ್ಮನ್ನು ಆಶೀರ್ವದಿಸುವಂತ ದೇವಾದಿ ದೇವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಲೂಕ 18:1. ಒಂದೇ ವಾಕ್ಯ ಸಾಕು. ಆಮೆನ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದರಂತೆ. ಇಡವಿಡಾಮಲ್ ಜೋಮಣ್ಣುಗಳು
ಹಲ್ಲೆಲೂಯ. ನಮ್ಮ ವಿಷಯಗಳನ್ನ, ಕೆಲವು ವಿಷಯಗಳನ್ನ ದೇವ್ರು ಕೇಳದೇ ಇದ್ದಾಗ್ಲೂ ನಾವು ಪ್ರಾರ್ಥನೆ ಮಾಡುವಾಗ ಹಲ್ಲೆಲೂಯ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವ್ರು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಬಡ ವಿಧವೆ ಅನ್ನೋ ಒಂದು ವಿಧವೆ ಇದ್ದರಂತೆ. ಅವ್ರು ಆ ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಂತೆ. ಹೇಗಾದ್ರೂ ಈ ಅಮ್ಮನ ನ್ಯಾಯ ತೀರ್ಸ್ಬೇಕಂತೇಳಿ ನ್ಯಾಯಾಧಿಪತಿ ಮನೆಗೆ ಹೋದ್ರಂತೆ. ಆಗ ನ್ಯಾಯಾಧಿಪತಿ ಹೇಳಿದ್ರಂತೆ, ಅಮ್ಮ ನಾನೇನೋ ಅವಸರ ಕೆಲಸವಾಗಿ ಹೋಗ್ತಿದ್ದೇನೆ, ಒಂದು ವಾರ ಬಿಟ್ಬಿಟ್ಟು ಬಂದ್ಬಿಡು. ಸರಿ, ಒಂದು ವಾರ ಕರೆಕ್ಟಾಗಿ ಅಮ್ಮ ಕಾದು ಅವ್ರು ಹೇಳಿದ್ ಒಂದು ವಾರ ಅಂದ್ರೆ ಸೋಮವಾರ ಅಂತ ಇಟ್ಕೊಳ್ರಿ. ಸೋಮವಾರ ಬೆಳಗ್ಗೆನೆ 6 ಗಂಟೆಗೆ ಮನೆ ಬಾಗಿಲಲ್ಲಿ ಕೂತಿದ್ದ. ಇವನು ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೊರಗೆ ಬಂದಾಗ, ಅಯ್ಯಮ್ಮ ಸ್ವಾಮಿ ನನ್ನ ಆಯ್ತು, ಅಯ್ಯೋ ತಾಯಿ ಮರ್ತ್ಬಿಟ್ಟೆ, ಯಾವುದೋ ಪ್ರೋಗ್ರಾಮ್ ಭಾರಿ ಬಿಸಿ ಇದೆ ನನಗೆ, ಒಂದು 15 ದಿವಸ ಬಿಟ್ಟು ಬಂದ್ಬಿಡು. ಅಯ್ಯಮ್ಮ 15 ದಿವಸ ಹಾಗೆ ಕಾಯ್ತಾ ಇತ್ತು. 15 ದಿವಸ ಬೆಳಗ್ಗೆನೆ ಹೋಗಿ ಮನೆ ಬಾಗಿಲಲ್ಲಿ ಕೂತಿರೋದು. ಅಯ್ಯ ನನ್ನ ನ್ಯಾಯ ತೀರ್ಸು ಅಂತ. ಅಯ್ಯಪ್ಪೋ ಏನೋ ಮರ್ಯಾದ ಹಿಂಗಾಗ್ಬಿಡ್ತಲ್ಲ, ಅವ ಇದೊಂದು ಸಾರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊ, 1 ತಿಂಗಳು ಬಿಟ್ಟು ಬಂದ್ಬಿಡು. ಆಯ್ತು. 1 ತಿಂಗಳಾದ್ಮೇಲೆ ಬೆಳಗಿನ ಜಾವನ ಅವ್ರ ಮನೆ ಬಾಗಿಲಲ್ಲಿ ಕೂತಿತ್ತಂತೆ. ಈ ನ್ಯಾಯಾಧಿಪತಿನು, ಅಯ್ಯಪ್ಪ ಈ ಮುದುಕಿ ಹೋಗತ್ತೆ ಅಂತ ಕೇಳ್ದೆ ಬೇಜಾರಾಗ್ಬಿಟ್ಟು ಬೇಸರಾಗಿ, ಬೇಡ ಬಿಡೋ ಮರ ಇವನ ಹತ್ರ ಹೋಗಿ ನ್ಯಾಯ ಕೇಳೋದು, ಈ ನ್ಯಾಯ ಕೇಳೋದು ಬೇಡ, ನಮಗೆ ನ್ಯಾಯ ಸಿಗೋದು ಬೇಡ, ಹಾಳಾಗಿ ಹೋಗ್ಲಿ ಬಿಡು ಅಂತ ಬಿಡ್ಬಿಡ್ತಲ್ಲ. ನೋಡಿದ್ರೆ ಈ ಮುದುಕಿ ದಿನಾ ಬಂದ ನನ್ನ ಕಾಡ್ತಾ ಇದ್ದಾಳಲ್ಲ ಅಂತೇಳಿ ಅವ್ನು ಬೇಸರಗೊಂಡು ನ್ಯಾಯ ತೀರಿಸ್ನಂತೆ. ಹಲ್ಲೆಲೂಯ. ನ್ಯಾಯ ತೀರಿಸಿ ವಾಕ್ಯದಲ್ಲಿ ನೋಡ್ತೇವೆ. ಯಾಕೆನ ಇದನ್ನ ದೇವರು ನಮ್ಮ ಸ್ವಾಮಿ ರೂಪವಾಗಿ ನಮಗೆ ಹೇಳಿದ್ದಾರೆ ಅಂದ್ರೆ, ಕೆಲವು ಸಲ ಕೆಲವು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಅದು ತಡೆಯಾದ್ರೂ ಬಿಡಬೇಡ್ರಿ. ಹಲ್ಲೆಲೂಯ. ஏதாவது ஒரு விஷயத்தை வைத்து நீ ஜெபிக்கும் போது அது நிறைவேறலனா விடாத, ಅದಕ್ಕೆ ಬೇಸರಗೊಳ್ಳದೆ விடாம ஜெபம் பண்ண விடாத, ಕೆಡಿக்கிற வரைக்கும் விடாத, ಪಡ್ಕೊಳ್ಳೋವರೆಗೂ ಏನ್ ಮಾಡ್ಬೇಕಂತೆ, ಬಿಡಬೇಡ, ಪ್ರಾರ್ಥನೆ ಮಾಡ್ತಾನೆ ಇರು. ಹಲ್ಲೆಲೂಯ ಹೇಳ್ರಿ, ಹಲ್ಲೆಲೂಯ. ಅದನ್ನ ಪಡ್ಕೊಳ್ಳೋವರೆಗೂ 15 ದಿವಸ ಆಯ್ತಾ ರೈಟು, 8 ದಿವಸ ಆಯ್ತಾ ರೈಟು, 1 ತಿಂಗಳಾಯ್ತಾ ಆಯ್ತು, 2 ತಿಂಗಳು ಬರಮ್ಮ, 2 ತಿಂಗಳಿಗೆ ಬರ್ತೀನಿ, 3 ತಿಂಗಳಿಗೆ ಮನೆ ಬಾಗಿಲಲ್ಲಿ ಕೂತಿರ್ದ. ಈ ಅಮ್ಮನ್ನ ನೋಡಿ ರೋಸ್ ಹೋಗಿ ಹಲ್ಲೆಲೂಯ, ಒಬ್ಬ ಮನುಷ್ಯನೇ ಅಮ್ಮನ್ನ ನ್ಯಾಯ ತೀರಿಸ್ತಾರೆ ಅಂದ್ರೆ ಜೀವ ಸ್ವರೂಪನಾದ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡದೇ ಇರ್ತಾರ. ಹಲ್ಲೆಲೂಯ. ಅದರಿಂದಾನೆ ನಾವು ಅದನ್ನ ದೃಷ್ಟಿಸಿ ನೋಡುವಾಗ ಹೊಸ ಬಲಗಳನ್ನ, ಹೊಸ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ಕೊಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆ ನಿರೀಕ್ಷೆ ಅಮ್ಮನ ಹೇಗಾದ್ರೂ ಈ ನ್ಯಾಯಾಧಿಪತಿ ನನ್ನ ಕಾರ್ಯವನ್ನ ನಡೆಸ್ಕೊಡ್ತಾರೆ. ಅದೇ ರೀತಿ ನಮ್ಮ ನಿರೀಕ್ಷೆನು ದೇವರ ಮೇಲೆ, ದೇವರೇನ ನಮ್ಮ ಮಾಡ್ತಾರೆ, ಏನಾದ್ರೂ ಮಾಡ್ತಾರೆ ಖಂಡಿತ. ಹಲ್ಲೆಲೂಯ. ಆತನ ಮಾಡುವ ಆತ ನಮಗೋಸ್ಕರ ಎಲ್ಲವನ್ನ ಸಾಧಿಸುವ ಆತನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಮ್ಮ ಜಯಗೊಂತಂತೆ. ಅದಕ್ಕೆ ಕೆಲವು ಸಲ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ಆ ಹೊಸ ಬಲದಿಂದ ದೇವ್ರು ನಮ್ಮನ್ನ ತುಂಬಿಸ್ತಾರೆ, ಆ ನಿರೀಕ್ಷೆ ನೆರವೇರುವಂತೆ ಮಾಡ್ತಾರೆ. ಹಲ್ಲೆಲೂಯ. ಯಾರ್ಯಾರ ಅವರ ಹುಚ್ಚು ಪಾತಾರ್ಗಳು, ಪ್ರಕಾಶ ಮಡಿಂದಾರ್ಗಳು அவங்க வெக்கப்பட்டு போவதில்லை. ಯಾರ್ಯಾರು ಆತನ ದೃಷ್ಟಿಸಿ ನೋಡಿದ್ರು ಅವ್ರು ಪ್ರಕಾಶ ಹೊಂದಿದರು, ಅವ್ರ ಮುಖ ಲಜ್ಜೆಗೆಡಲಿಲ್ಲ. ಹಲ್ಲೆಲೂಯ. ನಮ್ಮನ್ನ ಲಜ್ಜೆಗೊಡೋ ಬಿಡೋ ದೇವರಲ್ಲ, ನಮ್ಮನ್ನು ಹೊಸ ಬಲದಿಂದ ತುಂಬಿಸುವ ಆತನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ ಆತನ ವಾಗ್ದಾನ ಮಾಡಿದಂತೆ, ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾದ ಕೀರ್ತಿ ಘನಮಾನಗಳನ್ನುಂಟು ಮಾಡೋ ದೇವರು. ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು. ಹಲ್ಲೆಲೂಯ. ವಾಗ್ದಾನ ಆತನ ಬಾಯಿಂದ ಹೊರಟಂತ ಮಾತದ ನೆರವೇರಿಸದೆ ಹಿಂದಿರುಗೋದಿಲ್ಲಂತೆ. 1 ದಿವಸ ಆಗ್ಲಿ, 1 ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 5 ತಿಂಗಳಾಗ್ಲಿ, ದೇವರು ಅದನ್ನು ನೆರವೇರಿಸದೆ ವಾಗ್ದಾನ ವಾಕ್ತು ಆತನಿಗೆ ಬಳಿಗೆ ಹಿಂದಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದ್ರಿಂದ ನಾವು ಆತನನ್ನು ನಿರೀಕ್ಷಿಸ್ತಾ ಇರುವಾಗ, ಆತನ ಮೇಲೆ ನಿರೀಕ್ಷೆ ಇಟ್ಟಿರುವಾಗ ಅದನ್ನೆಲ್ಲ ಪರಿಪೂರ್ಣವಾಗಿ ತುಂಬಿಸುವಾತನೆಂಬುದಾಗಿ ಹಲ್ಲೆಲೂಯ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮ್ಮ ನಿರೀಕ್ಷೆ ಆತನ ಮೇಲೆ ಇರಬೇಕು. ರೋಮಪುರ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 25ನೇ ವಾಕ್ಯ ಓದೋಣ. ರೋಮ 8:25, ರೋಮರ್ 8:25 ಪಡಿಗೆ. ಆಮೆನ್. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವರಾಗಿದ್ದರೆ
ತಾಳ್ಮೆಯಿಂದ ಕಾದುಕೊಂಡಿರುವರು. ನಮಗೆ ಕಾಣದೇ ಇರೋದನ್ನ ನಾವೇನಾದ್ರೂ ಎದುರು ನೋಡೋದಾಗಿದ್ರೆ ತಾಳ್ಮೆಯಿಂದ ತಾಳ್ಮೆ ಬೇಕಂತೆ. ಅದನ್ನ ಒಂದವರೆಗೂ ನಮ್ಗೇನ್ ಬೇಕಂತೆ? ತಾಳ್ಮೆ ಬೇಕು. ಹಲ್ಲೆಲೂಯಾ. ಅದರಿಂದ ವಾಕ್ಯ ಹೇಳುತ್ತೆ, ಆದರೆ ಕಾಣದೇ ಇರುವುದನ್ನ ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದಿರ್ರಿ. ನೀನೇನನ್ನು ಎದುರು ನೋಡ್ತೀಯೋ, ನೀನ್ ಯಾವ್ದನ್ನು ಎದುರು ನೋಡ್ತಾ ಇದೆಯೋ, ನೀ ಎದುರು ಪಾರ್ಕರಿಯೋ, ತಾಳ್ಮೆ ಬೇಕು. ಆ ಬಡವಿದುವೆ ಆ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ನಾವು ನೀವೇನಾನ್ ಮಾಡ್ತಿದ್ದೇಳ್ರಿ, ಯಾವ್ದಾದ್ರು ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಅಯ್ಯೋ ಬೇಡಪ್ಪ ದೇವ್ರ ಚಿತ್ತವಿಲ್ಲ, ಏನೋ ಬೇಡ ಬಿಡು. ಹಲ್ಲೆಲೂಯ. ಆ ದೇವ್ರ ಚಿತ್ತ ಅಲ್ಲ ಅಂತ ಹೇಳಿದ್ರ ನಮಗೆ. ತಡ ಆದ್ರೂ ಜಯ ನಿಶ್ಚಯ ಅಂತ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ. ನಮ್ಮ ಪ್ರಾರ್ಥನೆ ತಡ ಆಗ್ಬೋದು, ಆದ್ರೆ ಜಯ ನಮ್ಮನ್ನ ಬಿಡೋದಿಲ್ಲ. ಕೊಡ್ತಾರೆ. ನಮ್ಮ ಪ್ರಾರ್ಥನೆ ವ್ಯರ್ಥವಾಗ್ದಿಲ್ಲ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಆ ನಿರೀಕ್ಷೆ ಇರ್ಬೇಕು. ಆ ತಾಳ್ಮೆ ಇರಬೇಕು. ಅದರಿಂದನೇ ವಾಕ್ಯ ಹೇಳ್ತಾರೆ, ಯೆಹೋವನ ನಿರೀಕ್ಷಿಸುವನು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. ಹೊಸ ಬಲವನ್ನು ನಮಗೆ ಕೊಡ್ಲಿಕ್ಕಿದ್ದಾರೆ. ನಮ್ಮ ನಿರೀಕ್ಷೆ ವ್ಯರ್ಥವಾಗೋದಿಲ್ಲ. ಹಲ್ಲೆಲೂಯಾ. ನಾವು ನೆನೆಸಿದ್ದು ನೆರವೇರಿಸಿದ ದೇವರು ಬಿಡುವುದಿಲ್ಲ. ನನಗೊಂದು ಮನೆ ಬೇಕಪ್ಪ. ಹಲ್ಲೆಲೂಯಾ. ದೇವ್ರು ಯಾವಾಗ ಮನೆ ಕಟ್ಕೊಡಲ್ಲ ಅಂದ್ರು. ದಾವೀದನಿಗೆ ಹೇಳ್ತಾರೆ, ನಾನು ನಿನಗೊಂದು ಮನೆಯನ್ನ ಕಟ್ಕೊಡ್ತೇನೆ. ಹಲ್ಲೆಲೂಯಾ. ಇಲ್ಲೂ ಕಟ್ಕೊಡ್ತಾರೆ, ಪರಲೋಕದಲ್ಲೂ ಕಟ್ಕೊಡ್. ನಾವು ಹೋಗಿ ನಿಮಗೋಸ್ಕರ ಮನೆಯನ್ನು ಸಿದ್ಧ ಮಾಡಿ ಬರ್ತೇನೆ. ನಾ ಬಂದು ನಿಮ್ಮನ್ನ ಕರ್ಕೊಂಡು ನಿನಗೋಸ್ಕರ ನಮಗೋಸ್ಕರ ಒಂದು ಮನೆಯನ್ನ ದೇವ್ರು ಸಿದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಹದಲ್ಲೂ ಆಶೀರ್ವಾದ, ಪರದಲ್ಲೂ ಆಶೀರ್ವಾದ. ಇಲ್ಲೂ ಮನೆ ಕೊಡ್ತಾರೆ, ಅಲ್ಲೂ ಮನೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ರೆ ನಮ್ಮ ನಿರೀಕ್ಷೆ ಹೆಂಗಿರ್ಬೇಕು? ಹಲ್ಲೆಲೂಯಾ. ನಾವು ಕಾಣದೇ ಇರುವುದನ್ನು ಎದುರು ನೋಡುವುದರಾಗಿದ್ದೇವೆ. ಅದಕ್ಕೆ ಕಾರಣ ಏನು? ತಾಳ್ಮೆಯಿಂದ ಕಾಯು. ನಿನ್ಗೆ ಏನ್ ಬೇಕು ಅದು ತಾಳ್ಮೆಯಿಂದ ಕಾಯುವಾಗ ಖಂಡಿತ ಅದನ್ನ ದೇವರು ನೆರವೇರಿಸ್ತಾರೆ. ಆ ಹೊಸ ಉರ್ಫನ್ನ ಕೊಡ್ತಾರೆ, ಹೊಸ ಬಲವನ್ನ ಕೊಡ್ತಾರೆ. ಖಂಡಿತ ನನ್ನ ಪ್ರಾರ್ಥನೆ ಉತ್ತರ ಸಿಗತ್ತೆ. ಖಂಡಿತ ನನ್ನ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಾರೆ. ನನ್ನ ಪ್ರಾರ್ಥನೆ ಉತ್ತರ ಸಿಗುತ್ತೆ. ನಾನು ನಂಬಿಗಸ್ತರಾಗಿ, ಆ ನಿರೀಕ್ಷೆ ಉಳ್ಳವರಾಗಿ. ಹಾಗೆ ತಾನೇ ಹೇಳುತ್ತೆ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು, ಹೊಸ ಕಾರ್ಯಗಳನ್ನ ಹೊಂದುವರು, ಹೊಸ ಆಶೀರ್ವಾದ ಹೊಂದುವರು, ಹೊಸ ಕೃಪೆ ಹೊಂದುವರು, ಎಲ್ಲವನ್ನ ಹೊಸದಾಗಿ ಮಾಡುವರು. ಆ ನಿರೀಕ್ಷೆಯಿಂದ ನಾವು ಜೀವಿಸುವರಾಗಿ ನಾವು ಕಾಣಲ್ಪಡೋಣ. ಹಲ್ಲೆಲೂಯಾ. ಯಾಕಂದ್ರೆ ಅವಾಗ ಕೇಳುತ್ತೆ, ಆದರೆ ಕಾಣದೇ ಇರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ಅದಕ್ಕೆ ಕೆಳಗಡೆ ವಾಕ್ಯ ಹೇಳುತ್ತೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನ ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನನ್ನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದುದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಾಟದಿಂದ ನಮಗೋಸ್ಕರ ಬೇಡಿ. ನೀ ತಾಳ್ಮೆ ಇರುವಾಗ ದೇವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾರೆ ಪರಿಶುದ್ಧಾತ್ಮ ನಮಗೋಸ್ಕರ. ನನ್ನ ಮಕ್ಕಳು ತಾಳ್ಮೆಯಿಂದ ಇದ್ದಾರೆ, ಕಾಣದೇ ಇರುವ ನಿರೀಕ್ಷೆ ಇದ್ದಾರೆ. ಅದನ್ನ ಹೇಗಾದ್ರೂ ನೆರವೇರಿಸಪ್ಪ, ಅದು ಹೇಗಾದ್ರೂ ನೆರವೇರಿಸ್ಲಿಪ್ಪ, ಅದು ನೆರವೇರಲಿ. ಆ ಪ್ರಾರ್ಥನೆ ಉತ್ತರ ಸಿಗಲಿ. ಹಲ್ಲೆಲೂಯಾ. ಬಡವಿದೆ ಪ್ರಾರ್ಥನೆನ ಅವನು ಅಧಿಕಾರಿ ನ್ಯಾಯಾಧಿಪತಿ ಕೇಳ್ದಂದ್ರೆ ನೀವು ಕೇಳೋ ದೇವ್ರಲ್ವೇ?
ಹಲ್ಲೆಲೂಯಾ. ಅದರಿಂದ ನಮಗೆ ಗೊತ್ತಿಲ್ಲದ ವಿಷಯಕ್ಕೋಸ್ಕರ ಆತನೇ ನಮಗೆ ಹೋರಾಡಿ ಪ್ರಾರ್ಥನೆ ಮಾಡ್ಲಿಕ್ಕಿದ್ದಾರೆ. ಅದರಿಂದ ನಾವು ಧೈರ್ಯಗೆಡೋದು ಬೇಡ, ಹಿಂಜಾರೋದು ಬೇಡ, ಸೋತು ಹೋಗೋದು ಬೇಡ, ಬಲಹೀನರಾಗೋದು ಬೇಡ. ಖಂಡಿತ ನಮ್ಮ ನಿರೀಕ್ಷೆ ಒಂದಿನ ಪೂರ್ಣವಾಗುತ್ತೆ. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಒಂದಿನ ಸಂಪೂರ್ಣವಾಗುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಿಸಲ್ಪಡುತ್ತೆ. ಹಲ್ಲೆಲೂಯಾ. ಅದರಿಂದಾನೆ ದೇವರನ್ನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹೊಸ ಬಲದಿಂದ ನಮ್ಮನ್ನ ವಾಕ್ಯದಲ್ಲಿ ನೋಡ್ತೇವೆ. ಹೊಸ ಬಲದಿಂದ ನಮ್ಮನ್ನ ತುಂಬಿಸ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಹೊಸ ಬಲವನ್ನು ಹೊಂದಿ ದೇವರ ಮಹಿಮೆಗಾಗಿ, ಘನತೆಗಾಗಿ ನಾವು ಪ್ರಾರ್ಥಿಸುವರಾಗಿರೋಣ. ನಾವು ಆತನನ್ನೇ ನಿರೀಕ್ಷಿಸುವರಾಗಿ ಹೊಸ ಬಲವನ್ನು ಹೊಂದಿ ದೇವರ ಮಹಿಮೆಗಾಗಿ, ಘನತೆಗಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.